ಒಂದು ಕೊಲೆ 17 ಆರೋಪಿಗಳು ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಇಷ್ಟಿದ್ರೂ ದರ್ಶನ್ಗೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಈ ಮಧ್ಯೆ ದಾಸನಿಗೆ ಕಾನೂನು ಕಂಟಕ ಎದುರಾಗ್ತಲೇ ಇದೆ. ಆ ಕುರಿತು ಒಂದು ವರದಿ ಎಲ್ಲಿದೆ? ದರ್ಶನ್ ಬೆಂಬಿಡದೆ ಕಾಡ್ತಿದೆ ಕಾನೂನು ಕಂಟಕ. ಡಿ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್. ರೇಣುಕಾಸ್ವಾಮಿ ಕೊಲೆಯಾಯಿತು. ಅದರ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದೂ ಆಯಿತು. ರಾಜಾತಿಥ್ಯದ ಆರೋಪದ ಮೇಲೆ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಕಳಿಸಿದ್ದೂ ಆಯಿತು. ಬಳ್ಳಾರಿ ಜೈಲಿನಲ್ಲಿ ನಿತ್ಯ ಕಂಬಿ ಎಣಿಸ್ತಿರುವ ದಾಸನಿಗೆ ಮಾತ್ರ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಕೊಲೆ ಆರೋಪ ಜೈಲು ಬದಲಾವಣೆ ಆದರೂ ದರ್ಶನ್ಗೆ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಒಂದ್ ಕಡೆ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್ ಮಾಡ್ತಿದ್ರೆ, ಮತ್ತೊಂದೆಡೆ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರಿಂದ ಆಕ್ಷೇಪಣೆಗೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಹೀಗಾಗಿ ಸದ್ಯಕ್ಕೆ ಕಾಟೇರನಿಗೆ ಜಾಮೀನು ಸಿಗೋದು ಡೌಟ್ ಎನ್ನಲಾಗ್ತಿದೆ. 3 ಪ್ರಮುಖ ಅಂಶಗಳನ್ನ ಮುಂದಿಟ್ಟುಕೊಂಡು ಆಕ್ಷೇಪಣೆ ಸಲ್ಲಿಸಲು ಕಾಕಿ ಪ್ಲಾನ್ ಮಾಡಿದೆ. ಡಿಗೆ ಕಂಟಕವಾಗುತ್ತಾ ಆ 3 ಅಂಶಗಳು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿತ್ತು. ಜೈಲಿನಲ್ಲಿ ಸಿಗರೇಟ್, ಕಪ್, ರೌಡಿ ಶೀಟರ್ ಜೊತೆ ಪೋಸ್ ಅನ್ನ ಕೊಟ್ಟಿದ್ರು. ಈ ವಿಚಾರವನ್ನ ಪ್ರಮುಖವಾಗಿ ಕಾಕಿ ಕೋರ್ಟ್ಗೆ ತಿಳಿಸಲಿದೆ. ಜೊತೆಗೆ ಜೈಲಿನಲ್ಲಿ ದರ್ಶನ್ಗೆ ಪ್ರಭಾವಿಗಳ ಕಾಂಟ್ಯಾಕ್ಟ್ ಇದೆ. ಇನ್ನು ಜೈಲಿನಲ್ಲಿದ್ರು ದಾಸನಿಗೆ ಪಶ್ಚಾತ್ತಾಪ ಇಲ್ವಂತೆ. ಜೈಲಿನಲ್ಲಿ ಇದ್ಕೊಂಡು ರೌಡಿ ಶೀಟರ್ ಮಗನೊಬ್ಬನಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಸಾಕ್ಷ್ಯನಾಶ, ಪ್ರಭಾವ ಬಳಕೆಗೆ ಯತ್ನ, ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ತನಿಖೆ ಕೂಡ ನಡೀತಾ ಇದೆ. ತನಿಖೆ ಆಗುವವರೆಗೂ ಬೇಲ್ ಕೊಡದಂತೆ ಕಾಕಿ ಕೇಳುವ ಸಾಧ್ಯತೆ ಇದೆ. ಇನ್ನು ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅಸಭ್ಯ ವರ್ತನೆಯನ್ನ ಮಾಡಿದ್ರು. ಹೊರಗಡೆ ಬಂದ್ರೆ ಮತ್ತೆ ಪ್ರಭಾವವನ್ನ ಬಳಸಿ ಸಾಕ್ಷಿನಾಶಕ್ಕೆ ಯತ್ನಿಸುವ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ಕಾರಣಗಳನ್ನು ನೀಡಿ ಜಾಮೀನು ನೀಡದಂತೆ ಪೊಲೀಸರು ಮನವಿಯನ್ನ ಮಾಡಿಕೊಡುವ ಸಾಧ್ಯತೆ ಇದೆ. ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ವರ್ತನೆ ತೋರಿರುವ ಬಗ್ಗೆಯೂ ಹೇಳುವ ಸಾಧ್ಯತೆ ಇದೆ. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳು ಇದ್ರೂ ದರ್ಶನ್ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ವಿಚಾರವನ್ನ ಪೊಲೀಸರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇಷ್ಟಾದರೂ ದರ್ಶನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಹೀಗಾಗಿ ದರ್ಶನ್ಗೆ ಮುಂದಿನ ಕಾನೂನು ಹೋರಾಟದ ವೇಳೆ ಕಂಟಕವಾಗುವುದು ಫಿಕ್ಸ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕೊಲೆ 17 ಆರೋಪಿಗಳು ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಇಷ್ಟಿದ್ರೂ ದರ್ಶನ್ಗೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಈ ಮಧ್ಯೆ ದಾಸನಿಗೆ ಕಾನೂನು ಕಂಟಕ ಎದುರಾಗ್ತಲೇ ಇದೆ. ಆ ಕುರಿತು ಒಂದು ವರದಿ ಎಲ್ಲಿದೆ? ದರ್ಶನ್ ಬೆಂಬಿಡದೆ ಕಾಡ್ತಿದೆ ಕಾನೂನು ಕಂಟಕ. ಡಿ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್. ರೇಣುಕಾಸ್ವಾಮಿ ಕೊಲೆಯಾಯಿತು. ಅದರ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದೂ ಆಯಿತು. ರಾಜಾತಿಥ್ಯದ ಆರೋಪದ ಮೇಲೆ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಕಳಿಸಿದ್ದೂ ಆಯಿತು. ಬಳ್ಳಾರಿ ಜೈಲಿನಲ್ಲಿ ನಿತ್ಯ ಕಂಬಿ ಎಣಿಸ್ತಿರುವ ದಾಸನಿಗೆ ಮಾತ್ರ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಆರೋಪ ಜೈಲು ಬದಲಾವಣೆ ಆದರೂ ದರ್ಶನ್ಗೆ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಒಂದ್ ಕಡೆ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್ ಮಾಡ್ತಿದ್ರೆ, ಮತ್ತೊಂದೆಡೆ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರಿಂದ ಆಕ್ಷೇಪಣೆಗೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಹೀಗಾಗಿ ಸದ್ಯಕ್ಕೆ ಕಾಟೇರನಿಗೆ ಜಾಮೀನು ಸಿಗೋದು ಡೌಟ್ ಎನ್ನಲಾಗ್ತಿದೆ. 3 ಪ್ರಮುಖ ಅಂಶಗಳನ್ನ ಮುಂದಿಟ್ಟುಕೊಂಡು ಆಕ್ಷೇಪಣೆ ಸಲ್ಲಿಸಲು ಕಾಕಿ ಪ್ಲಾನ್ ಮಾಡಿದೆ.
ಡಿಗೆ ಕಂಟಕವಾಗುತ್ತಾ ಆ 3 ಅಂಶಗಳು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿತ್ತು. ಜೈಲಿನಲ್ಲಿ ಸಿಗರೇಟ್, ಕಪ್, ರೌಡಿ ಶೀಟರ್ ಜೊತೆ ಪೋಸ್ ಅನ್ನ ಕೊಟ್ಟಿದ್ರು. ಈ ವಿಚಾರವನ್ನ ಪ್ರಮುಖವಾಗಿ ಕಾಕಿ ಕೋರ್ಟ್ಗೆ ತಿಳಿಸಲಿದೆ. ಜೊತೆಗೆ ಜೈಲಿನಲ್ಲಿ ದರ್ಶನ್ಗೆ ಪ್ರಭಾವಿಗಳ ಕಾಂಟ್ಯಾಕ್ಟ್ ಇದೆ. ಇನ್ನು ಜೈಲಿನಲ್ಲಿದ್ರು ದಾಸನಿಗೆ ಪಶ್ಚಾತ್ತಾಪ ಇಲ್ವಂತೆ. ಜೈಲಿನಲ್ಲಿ ಇದ್ಕೊಂಡು ರೌಡಿ ಶೀಟರ್ ಮಗನೊಬ್ಬನಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಸಾಕ್ಷ್ಯನಾಶ, ಪ್ರಭಾವ ಬಳಕೆಗೆ ಯತ್ನ, ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ತನಿಖೆ ಕೂಡ ನಡೀತಾ ಇದೆ. ತನಿಖೆ ಆಗುವವರೆಗೂ ಬೇಲ್ ಕೊಡದಂತೆ ಕಾಕಿ ಕೇಳುವ ಸಾಧ್ಯತೆ ಇದೆ. ಇನ್ನು ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅಸಭ್ಯ ವರ್ತನೆಯನ್ನ ಮಾಡಿದ್ರು. ಹೊರಗಡೆ ಬಂದ್ರೆ ಮತ್ತೆ ಪ್ರಭಾವವನ್ನ ಬಳಸಿ ಸಾಕ್ಷಿ ನಾಶಕ್ಕೆ ಯತ್ನಿಸುವ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ಕಾರಣಗಳನ್ನು ನೀಡಿ ಜಾಮೀನು ನೀಡದಂತೆ ಪೊಲೀಸರು ಮನವಿಯನ್ನ ಮಾಡಿಕೊಡುವ ಸಾಧ್ಯತೆ ಇದೆ. ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ವರ್ತನೆ ತೋರಿರುವ ಬಗ್ಗೆಯೂ ಹೇಳುವ ಸಾಧ್ಯತೆ ಇದೆ. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳು ಇದ್ರೂ ದರ್ಶನ್ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ವಿಚಾರವನ್ನ ಪೊಲೀಸರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇಷ್ಟಾದರೂ ದರ್ಶನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಹೀಗಾಗಿ ದರ್ಶನ್ಗೆ ಮುಂದಿನ ಕಾನೂನು ಹೋರಾಟದ ವೇಳೆ ಕಂಟಕವಾಗುವುದು ಫಿಕ್ಸ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಒಂದು ಕೊಲೆ, 17 ಆರೋಪಿಗಳು, ಒಬ್ಬೊಬ್ಬರು ಒಂದೊಂದು ಜೈಲಿನಲ್ಲಿ ನಿತ್ಯ ನರಕವನ್ನ ಅನುಭವಿಸ್ತಾ ಇದ್ದಾರೆ. ಇಷ್ಟಿದ್ರೂ ದರ್ಶನ್ಗೆ ಬುದ್ಧಿ ಬಂದಂತೆ ಕಾಣಿಸ್ತಾ ಇಲ್ಲ. ಈ ಮಧ್ಯೆ ದಾಸನಿಗೆ ಕಾನೂನು ಕಂಟಕ ಎದುರಾಗ್ತಲೇ ಇದೆ. ಆ ಕುರಿತು ಒಂದು ವರದಿ ಎಲ್ಲಿದೆ? ದರ್ಶನ್ ಬೆಂಬಿಡದೆ ಕಾಡ್ತಿದೆ ಕಾನೂನು ಕಂಟಕ. ಡಿ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್. ರೇಣುಕಾಸ್ವಾಮಿ ಕೊಲೆಯಾಯಿತು. ಅದರ ಆರೋಪದಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಜೈಲು ಸೇರಿದ್ದೂ ಆಯಿತು. ರಾಜಾತಿಥ್ಯದ ಆರೋಪದ ಮೇಲೆ ಒಬ್ಬೊಬ್ಬರು ಒಂದೊಂದು ಜೈಲಿಗೆ ಕಳಿಸಿದ್ದೂ ಆಯಿತು. ಬಳ್ಳಾರಿ ಜೈಲಿನಲ್ಲಿ ನಿತ್ಯ ಕಂಬಿ ಎಣಿಸ್ತಿರುವ ದಾಸನಿಗೆ ಮಾತ್ರ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಆರೋಪ, ಜೈಲು ಬದಲಾವಣೆ ಆದರೂ ದರ್ಶನ್ಗೆ ಕಾನೂನು ಕಂಟಕ ಬೆಂಬಿಡದೆ ಕಾಡ್ತಿದೆ. ಒಂದ್ ಕಡೆ ಜಾಮೀನು ಸಲ್ಲಿಕೆಗೆ ವಕೀಲರ ತಂಡ ಪ್ಲಾನ್ ಮಾಡ್ತಿದ್ರೆ, ಮತ್ತೊಂದೆಡೆ ದರ್ಶನ್ಗೆ ಜಾಮೀನು ನೀಡದಂತೆ ಪೊಲೀಸರಿಂದ ಆಕ್ಷೇಪಣೆಗೆ ಸಿದ್ಧತೆಯನ್ನು ನಡೆಸಲಾಗ್ತಿದೆ. ಹೀಗಾಗಿ ಸದ್ಯಕ್ಕೆ ಕಾಟೇರನಿಗೆ ಜಾಮೀನು ಸಿಗೋದು ಡೌಟ್ ಎನ್ನಲಾಗ್ತಿದೆ. 3 ಪ್ರಮುಖ ಅಂಶಗಳನ್ನ ಮುಂದಿಟ್ಟುಕೊಂಡು ಆಕ್ಷೇಪಣೆ ಸಲ್ಲಿಸಲು ಕಾಕಿ ಪ್ಲಾನ್ ಮಾಡಿದೆ. ಡಿಗೆ ಕಂಟಕವಾಗುತ್ತಾ ಆ 3 ಅಂಶಗಳು. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯ ಸಿಕ್ಕಿತ್ತು. ಜೈಲಿನಲ್ಲಿ ಸಿಗರೇಟ್, ಕಪ್, ರೌಡಿ ಶೀಟರ್ ಜೊತೆ ಪೋಸ್ ಅನ್ನ ಕೊಟ್ಟಿದ್ರು. ಈ ವಿಚಾರವನ್ನ ಪ್ರಮುಖವಾಗಿ ಕಾಕಿ ಕೋರ್ಟ್ಗೆ ತಿಳಿಸಲಿದೆ. ಜೊತೆಗೆ ಜೈಲಿನಲ್ಲಿ ದರ್ಶನ್ಗೆ ಪ್ರಭಾವಿಗಳ ಕಾಂಟ್ಯಾಕ್ಟ್ ಇದೆ. ಇನ್ನು ಜೈಲಿನಲ್ಲಿದ್ರು ದಾಸನಿಗೆ ಪಶ್ಚಾತ್ತಾಪ ಇಲ್ವಂತೆ. ಜೈಲಿನಲ್ಲಿ ಇದ್ಕೊಂಡು ರೌಡಿ ಶೀಟರ್ ಮಗನೊಬ್ಬನಿಗೆ ವಿಡಿಯೋ ಕಾಲ್ ಕೂಡ ಮಾಡಿದ್ರು. ಸಾಕ್ಷ್ಯನಾಶ, ಪ್ರಭಾವ ಬಳಕೆಗೆ ಯತ್ನ, ಜೊತೆಗೆ ಸಾಕ್ಷಿಗಳಿಗೆ ಬೆದರಿಕೆ ಆಗುವ ಸಾಧ್ಯತೆ ಕೂಡ ಇದೆ. ಸದ್ಯ ಪರಪ್ಪನ ಅಗ್ರಹಾರ ಜೈಲಿನ ವಿಚಾರಕ್ಕೆ ತನಿಖೆ ಕೂಡ ನಡೀತಾ ಇದೆ. ತನಿಖೆ ಆಗುವವರೆಗೂ ಬೇಲ್ ಕೊಡದಂತೆ ಕಾಕಿ ಕೇಳುವ ಸಾಧ್ಯತೆ ಇದೆ. ಇನ್ನು ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ ಅಸಭ್ಯ ವರ್ತನೆಯನ್ನ ಮಾಡಿದ್ರು. ಹೊರಗಡೆ ಬಂದ್ರೆ ಮತ್ತೆ ಪ್ರಭಾವವನ್ನ ಬಳಸಿ ಸಾಕ್ಷಿ ನಾಶಕ್ಕೆ ಯತ್ನಿಸುವ ಸಾಧ್ಯತೆ ಇದೆ. ಹೀಗೆ ಸಾಕಷ್ಟು ಕಾರಣಗಳನ್ನು ನೀಡಿ ಜಾಮೀನು ನೀಡದಂತೆ ಪೊಲೀಸರು ಮನವಿಯನ್ನ ಮಾಡಿಕೊಡುವ ಸಾಧ್ಯತೆ ಇದೆ. ಮೊನ್ನೆ ಬಳ್ಳಾರಿ ಜೈಲಿನಲ್ಲಿ ಅಸಭ್ಯ ವರ್ತನೆ ತೋರಿರುವ ಬಗ್ಗೆಯೂ ಹೇಳುವ ಸಾಧ್ಯತೆ ಇದೆ. ಅಕ್ಕಪಕ್ಕ ಪೊಲೀಸ್ ಅಧಿಕಾರಿಗಳು ಇದ್ರೂ ದರ್ಶನ್ ಅಸಭ್ಯವಾಗಿ ವರ್ತಿಸಿದ್ದಾನೆ. ಈ ವಿಚಾರವನ್ನ ಪೊಲೀಸರು ಪ್ರಸ್ತಾಪ ಮಾಡುವ ಸಾಧ್ಯತೆ ಇದೆ. ಇಷ್ಟಾದರೂ ದರ್ಶನ್ಗೆ ಇನ್ನೂ ಬುದ್ಧಿ ಬಂದಿಲ್ಲ. ಯಾವುದೇ ಪಶ್ಚಾತ್ತಾಪದ ಭಾವನೆ ಇಲ್ಲ. ಹೀಗಾಗಿ ದರ್ಶನ್ಗೆ ಜಾಮೀನು ನೀಡಬಾರದು ಅಂತ ಆಕ್ಷೇಪಣೆ ಸಲ್ಲಿಸಲು ಪೊಲೀಸರು ಸಜ್ಜಾಗಿದ್ದಾರೆ. ಹೀಗಾಗಿ ದರ್ಶನ್ಗೆ ಮುಂದಿನ ಕಾನೂನು ಹೋರಾಟದ ವೇಳೆ ಕಂಟಕವಾಗುವುದು ಫಿಕ್ಸ್ ಆಗಲಿದೆ. ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.